ಮುಳಬಾಗಿಲು ತಾಲೂಕಿನ ಗುಮ್ಮಕಲ್ಲು ಗ್ರಾಮದಲ್ಲಿ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಗುಮ್ಮಕಲ್ ಪ್ರೀಮಿಯಂ ಲೀಗ್ ಸೀಸನ್ 5 ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಹಮ್ಮಿಕೊಳ್ಳಲಾಯಿತು. ಈ ಟೂರ್ನಿಮೆಂಟ್ 2 ದಿನಗಳ ಕಾಲ ಸತತವಾಗಿ ನಡೆಯಿತು. ಈ ಟೂರ್ನಿಮೆಂಟ್ ಅನ್ನು ಆಯೋಜನೆ ಮಾಡಿಕೊಟ್ಟವರು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಗುಮ್ಮಕಲ್ ಮಂಜುನಾಥ್. ಈ ಟೂರ್ನಿಮೆಂಟ್ ಅದ್ದೂರಿಯಾಗಿ ನಡೆಯಿತು. ಈ ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ ಕ್ರಿಕೆಟ್ ಆಟಗಾರರು ಭಾಗವಹಿಸಿ ಕ್ರಿಕೆಟ್ನಲ್ಲಿ ಗೆದ್ದು ಬಹುಮಾನಗಳನ್ನು ಪಡೆದುಕೊಂಡರು. ಅದ್ದೂರಿಯಾಗಿ ಗುಮ್ಮಕಲ್ ಪ್ರೀಮಿಯರ್ ಲೀಗ್ ಸೀಸನ್ 5 ಆಯೋಜನೆ ಮಾಡಿರುವ ಗುಮ್ಮಕಲ್ ಮಂಜುನಾಥ್ ಮೊದಲ ಬಾರಿಗೆ ಯೂಟ್ಯೂಬ್ ಲೈವ್ ಮುಖಾಂತರ ಆಯೋಜನೆ ಮಾಡಿಕೊಟ್ಟು ಯುವ ಕಾಂಗ್ರೆಸ್ ಉಪಾಧ್ಯಕ್ಷರು ಗುಮ್ಮಕಲ್ ಮಂಜುನಾಥ್ ಬಜರಂಗಿ ಬ್ಲಾಸ್ಟರ್ ತಂಡ ವಿನ್ನರ್ ಮತ್ತು ಮುನ್ನಾ ಬಾಯ್ಸ್ ತಂಡ ರನ್ನರ್ಸ್, ತೃತೀಯ ಬಹುಮಾನ ಗುಮ್ಮಕಲ್ ವಿನ್ನರ್ಸ್, 4ನೇ ಬಹುಮಾನ ಗುಮ್ಮಕಲ್ ರೌಡಿ ಬಾಯ್ಸ್. ಪ್ರಾಯೋಜಕರು ಮೊದಲನೇ ಬಹುಮಾನ ಸಂಪತ್ ರೆಡ್ಡಿ, ದ್ವಿತೀಯ ಬಹುಮಾನ ಸುರೇಂದ್ರ ರೆಡ್ಡಿ ಮತ್ತು ನರಸಿಂಹ ಅವರು, 3ನೇ ಮತ್ತು 4ನೇ ಬಹುಮಾನ ಗುಮ್ಮಕಲ್ ಮಂಜುನಾಥ್ ರವರು. ಪೆಂಡಾಲ್ ಕೊಡುಗೆ ದೇವೇಂದ್ರ ರೆಡ್ಡಿ. ಎಲ್ಲಾ ತಂಡಗಳ ಟಿ ಶರ್ಟ್ ಕೊಡುಗೆ ಡಾಕ್ಟರ್ ಶಶಿಧರ್ ಆರ್ ಅವರು. ತೃತೀಯ ಬಹುಮಾನ 8,888 ಈ ಒಂದು ಕೊಡುಗೆ ಎಸ್ ಮಂಜು ಅವರು. ಹಾಗೂ ಚತುರ್ಥಿ ಬಹುಮಾನ 5,555 ಈ ಒಂದು ಕೊಡುಗೆ ನಡೀತಾ ಇದೆ. ಫೈನಲ್ ಪಂದ್ಯ ಚಾಂಪಿಯನ್ ಪಟ್ಟ ಯಾರ ಮುಡಿಗೆ? ಬಜರಂಗಿ ಬ್ಲಾಸ್ಟರ್ಸ್ ಇಲ್ಲಾಂದ್ರೆ ಮುನ್ನಾ ಬಾಯ್ಸ್? ಕಾದು ಬೇಡ. ಎಲ್ಲಾ ತಂಡದ ಆಟಗಾರರಿಗೆ, ನಾಯಕರಿಗೆ ತುಂಬಾ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ಇವತ್ತು ಸೀಸನ್ 5 ಅನ್ನ. ಎಲ್ರಿಗೂ ಸಹ ಧನ್ಯವಾದಗಳು. ಹಾಗೂ ಪಿಚ್ಗಾಗಿ ಕಷ್ಟಪಟ್ಟಂತಹ ಎಲ್ಲ ಆಟಗಾರರಿಗೆ, ಅದರಲ್ಲೂ ನಮ್ಮ ಚಂದ್ರಪುತ್ರ 179. ಎಲ್ರಿಗೂ ನಮಸ್ಕಾರ. ಗುಮ್ಮಕಲ್ ಗ್ರಾಮದ ಈ ಒಗ್ಗಟ್ಟು ನೋಡ್ತಾ ಇದ್ರೆ ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಿ ಆಡಿ ಇನ್ನೂ ಒಗ್ಗಟ್ಟಿಂದ ಇರಬೇಕು ಅಂತ ಅನ್ಸುತ್ತೆ ನಮ್ಗೆಲ್ಲರಿಗೂ. ಇದೇ ತರ ನೀವೆಲ್ಲ ಒಗ್ಗಟ್ಟಾಗಿದ್ರೆ ನಮಗೂ ಒಂದು ಹುಮ್ಮಸ್ಸು. ನೆಕ್ಸ್ಟ್ ವರ್ಷ ನಾನು ಇನ್ನೂ ಚೆನ್ನಾಗಿ ನಾನು ಇದು ಮಾಡಿ ನಿಮ್ಗೆಲ್ಲ ಅಭಿವೃದ್ಧಿ ಹೊಂದಬೇಕು ಅಂದ್ಬಿಟ್ಟು ನಾನು ನಮ್ಮ ಕೈಯಿಂದ ಆದಷ್ಟು ಇನ್ನ ಹೆಚ್ಚಿಸ್ತೀನಿ ಈ ಪ್ರೈಸ್ ಮನಿನ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳಕ್. ಈಗ ಗುಮ್ಮಕಲ್ ಪ್ರೀಮಿಯರ್ ಲೀಗ್ ಸೀಸನ್ 5 ನ ಚಾಂಪಿಯನ್ಸ್ ತಂಡವಾಗಿ ಹೊರಹೊಮ್ಮಿದ ಗುಮ್ಮಕಲ್ ಬ್ಲಾಸ್ಟರ್ಸ್ ಬಜರಂಗಿ ಬ್ಲಾಸ್ಟರ್ಸ್ ತಂಡದ ಕ್ಯಾಪ್ಟನ್ ನಮ್ಮ ಜಗದೀಶ್ ರೆಡ್ಡಿ ಅವರಿದ್ದಾರೆ. ಅವರೊಂದು ಅನುಭವ ತಿಳ್ಕೊಳ್ಳೋಣ. ಸೊ ನಾನೀಗ ಫುಲ್ ಸಂತೋಷ ಆಗಿದ್ದೀನಿ. ಫಸ್ಟ್ ಟೈಮ್ ನನಗೆ 5 ಸಾರಿ ಕ್ವಾಲಿಫೈ ಆಗಿಲ್ಲ, ಲೀಗಲ್ಲೇ ಹೋಗ್ಬಿಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಚಾಂಪಿಯನ್ ಆಗಿದ್ದೀನಿ. ತುಂಬಾ ಸಂತೋಷವಾಗಿದೆ. ಥ್ಯಾಂಕ್ ಯು ಮಂಜು. ಓಕೆ, ಗುಮ್ಮಕಲ್ ಬಜರಂಗಿ ಬ್ಲಾಸ್ಟರ್ಸ್ ತಂಡ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದೆ. ಇದು ಬೇಕಾಗಿರೋದು ನಮ್ಗೆ, ನಿಜವಾಗಿ ಇದೇ ಬೇಕಾಗಿದೆ. ಇವಾಗ ಈ ಒಂದು ನಾನು ಏನು ಗುಮ್ಮಕಲ್ ಪಂಚಾಯತ್ ಪ್ರೀಮಿಯರ್ ಲೀಗ್ ನಡೆಸಿ ಅಂತ ಯಾಕೆ ಹೇಳಿದೆ ಗೊತ್ತಾ? ನಿಮ್ಮಲ್ಲಿರುವಂತ ಹುಮ್ಮಸ್ಸು, ನಿಮ್ಮಲ್ಲಿ ಒಂದು ಕಿಚ್ಚು ಬಂತು. ಈಗ ಏನ್ ಹೇಳಿ, ಪಂಚಾಯತಿಯಲ್ಲಿ ಹೊಡಿಬೇಕಂತಲ್ಲ. ಇಷ್ಟು ದಿನ ನಾವು ಇತ್ತೀಚೆಗೆ ಆಲಂಗೂರ್ ಶ್ರೀನಿವಾಸ್ ಮೆಮೋರಿಯಲ್ ಕಪ್ ಅಂತ ಒಂದು ಕ್ರಿಕೆಟ್ ನಡೆಸಿದಾಗ ನಮ್ ಸಂಘಟನೆಯಿಂದ ಚಲಪಲ್ಲಿ ಅಂತ ನಿಮ್ಮೂರು ತಂಡ ಬಂದು ಅಲ್ಲಿ ನೋಂದಾಯಿಸ್ಕೊಂಡಿತ್ತು. ಅವಾಗ ನೀವು ನಾವಲ್ಲಿ ಬೋಲಿಂಗ್ ಮಾಡಿದಾಗ ಬೋಲಿಂಗ್ ಮಾಡೋದಕ್ಕೆ ಎಷ್ಟು ಪರದಾಡಿದ್ದೀರಿ ಅಂತ ನಾನು ಕಣ್ಣಲ್ಲಿ ನೋಡಿದೆ. ಅವತ್ತು ನಿಮ್ಮೂರು ಹುಡುಗರು ಕೂಡ 1-2-3 ಜನ ಕೇಳಿದ್ದೆ. ಎಲ್ಲ ಸರಿ ಹೋಗಿದೆ, ಬೋಲಿಂಗ್ ಮಾಡೋದು ನೀವು ಊರಲ್ಲಿ ಕಲ್ತ್ಕೊಂಡ್ರೆ ಸರಿ ಹೋಯ್ತು ಅಂತ. ಅದು ಇವತ್ತು ನಾನು ಇಲ್ಲಿ ನೋಡಿದೆ. ಅದರ ಫಲಿತಾಂಶ ಕೂಡ ಇವಾಗ ನಿಮಗೆ ಸಿಕ್ಕಿದೆ. ಬೌಲಿಂಗ್ ಅಂದ್ರೆ ಏನು, ಕ್ರಿಕೆಟ್ ಅಂದ್ರೆ ಏನು? ಬ್ಯಾಟಿಂಗು, ಬೌಲಿಂಗು, ಫೀಲ್ಡಿಂಗು ಅಂತದೆ. ನೀವು ಅದನ್ನೇ ಬಿಟ್ಬಿಟ್ಟು ಥ್ರೋ ಆಗ್ತಾ ಇದ್ರೆ ಆ ಕ್ರಿಕೆಟ್ ಒಂದು ಅರ್ಥ ಇರಲ್ಲ. ಹಾಗಾಗಿ ಇವತ್ತು ನೀವು ಬೌಲಿಂಗ್ ಮಾಡಿದ್ ನೋಡಿ ನನಗೆ ತುಂಬಾ ಸಂತೋಷ ಆಗಿ, ಯಾವಾಗೂ ಥ್ರೋ ಮಾಡೋರು ಅವಾಗ ಒಂದು ಚೆಕ್ ಬರ್ತಾ ಇತ್ತು, ನೋ ಬಾಲ್ ಕೊಟ್ಟಿದ್ದಾರೆ, ಟೆನ್ಷನ್ ಇಲ್ಲ, ನೆಕ್ಸ್ಟ್ ಬಾಲ್ ನ ಗುಡ್ ಬಾಲ್ ಮಾಡಿದೀರಾ, ಅದಕ್ಕೆ ಹೆಮ್ಮೆ ಪಡ್ಬೇಕು ನೀವು. ಹಾಗಾಗಿ ಒಳ್ಳೆ ಉತ್ತಮವಾದ ಒಂದು ಆಟವನ್ನ ತೋರಿಸಿದೀರಾ. ಅದೇ ರೀತಿಯಾಗಿ ನಿಮ್ಮಲ್ಲೇ ನೀವು ಸೋತಂತಹ ತಂಡಗಳು, ಆ ತಂಡಕ್ಕೆ ಕೆಲವರು, ಈ ತಂಡಕ್ಕೆ ಕೆಲವರು ಸಪೋರ್ಟ್ ಮಾಡಿದ್ರಿ. ಓಕೆ, ವೆಲ್ ತುಂಬಾ ಸಂತೋಷ ಆಯ್ತು. ಆದ್ರೆ ಇದು ಇಲ್ಲಿಗೆ, ಈ ಗೆರೆ ಬಿಟ್ಟು ಆಚೆ ಹೋಗಿದ ತಕ್ಷಣ ನಾವೆಲ್ಲ ಗುಮ್ಮಕಲ್ ತಂಡದವರು, ಆಯ್ತಾ? ಸ್ನೇಹಿತರಾಗಿರಿ, ಯಾವತ್ತೇ ಆಗ್ಲಿ ಸ್ನೇಹ ಬಿಟ್ಕೊಳಕ್ ಹೋಗ್ಬೇಡಿ. ನಿಮ್ ಸ್ನೇಹ ಹಿಂಗೆ ಮುಂದುವರಿಸಿ ಅಂತ ಹೇಳ್ತಾ ನಿಮ್ಮ ಸ್ನೇಹಕ್ಕೆ
ಮನಸ್ಸೋತು ಈ ಒಂದು ನಾವು ಮಾಡಿಸಿದ್ದು. ಹೌದು, ಇಲ್ಲಿ ಈ ಗೆರೆ ಬಿಟ್ಟು ಆಚೆ ಹೋಗಿದ ತಕ್ಷಣ ನೀವೆಲ್ಲ ಫ್ರೆಂಡ್ಸ್ ಆಗಿ ಇರ್ಬೇಕು ಅಂತ ಹೇಳಿದ ಅದನ್ನೇ. ಹಾಗಾಗಿ ಮುಂದಿನ ಗುಮ್ಮಕ್ಕಲ್ ಪಂಚಾಯತ್ ಪ್ರೀಮಿಯರ್ ಲೀಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲಾ ಪ್ರೈಸ್ ಗಳನ್ನ ಗುಮ್ಮಕ್ಕಲ್ ಹುಡುಗರ ನಮ್ಮ ಈಗ ಏನಿಲ್ಲ ಆಯೋಜಕರಿದ್ದಾರೆ, ನಮ್ಗೆ ತುಂಬಾ ಸಂತೋಷ ಆಯ್ತು. ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿಕೊಟ್ಟಿದ್ದೀರಾ. ಇವರ ನೇತೃತ್ವದಲ್ಲಿನೇ ಹರಾಜು ಮಾಡೋಣ. ಪಂಚಾಯತಿ ಮಟ್ಟದ ಒಂದು ಒಳ್ಳೆ ಗ್ರೌಂಡ್ ಇದೆ ನಮ್ಗೆ. ಪಂಚಾಯತ್ ಈ ಮೊದಲು ಈ ಜಮೀನು ಮಾಲೀಕರಿಗೆ ಒಂದು ಧನ್ಯವಾದ ತಿಳಿಸೋಣ. ಅವ್ರ ಹತ್ರ ಪರ್ಮಿಷನ್ ತಗೊಂಡ್ಬಂದಂತಹ ನಮ್ಮ ಮಂಜುನಾಥ್ ಅವ್ರಿಗೂ ಒಂದು ಧನ್ಯವಾದಗಳು ತಿಳಿಸೋಣ. ಹಾಗೆ ನಿಮ್ಗೆಲ್ರಿಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟಂತಹ ಎಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನು ತಿಳಿಸೋಣ. ಇಷ್ಟ ಹೇಳಕ್ಕೆ ನಾನು ಬಯಸ್ತೀನಿ. ದಯವಿಟ್ಟು ನನ್ನೊಂದು ಕೊನೆಯದಾಗ ಒಂದು ಮನವಿ ಇದೆ. ನಾನು ಇಲ್ಲಿಗೆ ಬಂದು ಒಂದು ನಿಮಗೆ ಒಂದು ಪ್ರೋತ್ಸಾಹ ಕೊಡ್ಬೇಕು ಅಂತ ಹ್ಯಾಟ್ರಿಕ್ 6 ಗಳಿಗೆ ಹ್ಯಾಟ್ರಿಕ್ 4 ಗಳಿಗೆ ಪ್ರೈಸ್ ಕೊಟ್ಟಿದ್ದೇನಕ್ಕೆ ಅಂತಂದ್ರೆ ನನ್ನ ಮಾತುಗೊಂದು ನೀವು ಕಿವಿಗೊಡ್ತೀರಾ ಅಂತ. ದಯವಿಟ್ಟು ಮನೆಗಳಲ್ಲಿ ಕನ್ನಡವನ್ನ ಬೆಳೆಸಿ, ನಮ್ಮ ಭಾಷೆಯನ್ನ ಕನ್ನಡವನ್ನ ಉಳಿಸಿ ಅಂತ ಮನವಿ ಮಾಡ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಗೆದ್ದಂತಹ ಫಸ್ಟ್ ಪ್ರೈಸ್ ಗೆದ್ದಂತಹ ಬಜರಂಗಿ ಅವರಿಗೆ ಕಂಗ್ರಾಚುಲೇಷನ್ ಹೇಳ್ತೀನಿ. ಅದೇ ರೀತಿ ರನ್ನರ್ ಆದಂತಹ ಮುನ್ನಾ ವಾಯ್ಸ್. ಆಕ್ಚುಲಿ ಮುನ್ನಾ ವಾಯ್ಸ್ ಫಸ್ಟ್ ಇಂದ ಚೆನ್ನಾಗಿ ಆಡಿದ್ರು, ಆದ್ರೆ ಅವ್ರು ಬ್ಯಾಡ್ ಲಕ್ ಇಂದ ಸ್ವಲ್ಪ ಮಿಸ್ಯೂಸ್ ಮಾಡ್ಕೊಂಡು ಮ್ಯಾಚ್ ಸೋತಿದ್ದಾರೆ. ಓಕೆ, ನೀವೆಲ್ಲ ಟೀಮ್ ಅವ್ರಿಗೆ ನನ್ ಪರವಾಗಿ ಕಂಗ್ರಾಚುಲೇಷನ್ ಹೇಳ್ತೀನಿ. ಯಾಕಂದ್ರೆ ಎಲ್ರು ಆದಷ್ಟು ನಾವು ಫಸ್ಟ್ ಸೆಷನ್ ಇಂದ ಹೇಳ್ತಿದೀವಿ ಎಲ್ರು ಬೌಲಿಂಗ್ ಆಡ್ಬೇಕು ಅಂತ. ನಮ್ಮ ಮಾತಿಗೆ ನೀವೆಲ್ಲರೂ ಬೆಲೆ ಕೊಟ್ಟು ಈ ಸರಿ ನೀವೆಲ್ಲರೂ ಬೌಲಿಂಗ್ ಆಡಿದೀರಾ. ಕೆಲವು ಟೀಮ್ಗಳಿಗೆ ಐ ಥಿಂಕ್ ಕೆಲವು ಟೀಮ್ಗಳಿಗೆ ಮಾತ್ರ ಸ್ವಲ್ಪ ಕಷ್ಟ ಆಗಿರ್ಬೋದು. ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಕೆಲವೊಂದು ಎಸ್ಪೆಷಲಿ ಕೆಲವೊಂದು ಟೀಮ್ಸ್ ನ ಪ್ಲೇಯರ್ಸ್ ಜಾಸ್ತಿ ಆಕ್ಟಿವ್ ಆಗಿ ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಎಕ್ಸಾಂಪಲ್ ಅಂದ್ರೆ ನಮ್ಮ ಕಲ್ಯಾಣ್ ಇರ್ಬೋದು, ಶ್ರೀಕಾಂತ್ ಇರ್ಬೋದು, ಜಗದೀಶ್ ಇರ್ಬೋದು. ಇವರೆಲ್ಲ ಏನಂದ್ರೆ ಪ್ರತಿಯೊಂದು ಬಾಲ್ಗೂ ನಮ್ಮ ಅರುಣ್ ರೆಡ್ಡಿ ಪ್ರತಿಯೊಂದು ಮ್ಯಾಚ್ ಅಲ್ಲೂ ಆಕ್ಟಿವ್ ಆಗಿ ಪ್ರತಿ ಗಲಾಟೆಗೆ ಬರ್ತಾರೆ. ಆಕ್ಚುಲ್ ಆಗಿ ಅದಿರ್ಬೇಕು, ಬಟ್ ಅದನ್ನ ಗಲಾಟೆ ಮಾಡ್ಕೋಬಾರ್ದು. ಓಕೆ, ಇದೇ ತರ ನೀವು ಪ್ರತಿಯೊಂದು ಸರಿನೂ ಇದೇ ತರ ಮಾಡ್ಕೊಂಡೋಗಿ ಇನ್ನು ಆದಷ್ಟು ನಮ್ಮೂರಲ್ಲಿ ಥ್ರೋ ಅನ್ನೋದು ಇರಬಾರ್ದು. ನಮ್ದು ಒಂದು ಇದು ಅಷ್ಟೇ ಇರೋದು. ಬೌಲಿಂಗ್ ಅಲ್ಲಿ ನೀವೆಲ್ಲರೂ ಬೌಲಿಂಗ್ ಅಲ್ಲೇ ಪಿಕಪ್ ಆಗ್ಬೇಕು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಕೊನೆಯದಾಗಿ ಒಂದು ಮಾತು. ಆಕ್ಚುಲಿ ತುಂಬಾ ಜನ ಅಗ್ರೆಸಿವ್ ಆಗಿ ಆಡ್ತಾ ಇದಾರೆ. ಸೊ ಅಗ್ರೆಸಿವ್ನೆಸ್ ಬೇಕು. ಸೊ ಮತ್ತೆ ಅದು 2 ಮಿನಿಟ್ಸ್ ಅಷ್ಟೇ, ಅಲ್ಲಿ ಗ್ರೌಂಡ್ ಅಲ್ಲಿ ಇರೋವರೆಗೂ ಅಷ್ಟೇ, ಅದು ಆಚೆ ಬರಬಾರ್ದು ಅಂತ ನನ್ನ ಕಾಲಕಲಿ. ಸೊ ಆಲ್ ದ ವೆರಿ ಬೆಸ್ಟ್. ನಾವು ನೆಕ್ಸ್ಟ್ ಸೀಸನ್ಗೆ ಮತ್ತೆ ಇನ್ನ ಗ್ರ್ಯಾಂಡ್ ಆಗಿ ಮಾಡೋಣ, ಇನ್ನ ದೊಡ್ಡದಾಗಿ ಮಾಡೋಣ. ಸೊ ನಮ್ಮ ಊರಿನ ಹೆಸರು ಸುತ್ತಮುತ್ತಲು ಎಲ್ಲಾನು ಕೇಳ್ಕೊಂಡ್ ಬರ್ಬೇಕು. ಸೊ ಇವ್ರು ಹೇಗೆ ನಡೆಸ್ತಾ ಇದಾರೆ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೆ ಎಲ್ಲಾ ಸಹಕಾರ ನಾವು ನೀಡ್ತೇವೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ತಂಡದ ಎಲ್ಲ ಆಟಗಾರರು, ಗುಂಪಲ್ ತಂಡದ ಎಲ್ಲ ಆಟಗಾರರ ಪರವಾಗಿ ಅನಂತ ಅಭಿನಂದನೆಗಳು. ಇನ್ನೊಂದು ಅನೌನ್ಸ್ಮೆಂಟ್ ಇದೆ. ಏನು 6 ಬಾಲ್ಗೆ 6 ರನ್ ಹೊಡೆದ 6 ಸಿಕ್ಸ್ ಹೊಡೆದಂತಹ ನರೇಂದ್ರ ಅವರಿಗೆ ನಮ್ಮ ಸುರೇಂದ್ರನ ಅವ್ರ ಕಡೆಯಿಂದ 1000 ರೂಪಾಯಿಗಳ ಬಹುಮಾನದ ಮೊತ್ತವನ್ನು ಘೋಷಣೆ ಮಾಡಿದ್ದಾರೆ. ದಯವಿಟ್ಟು ನರೇಂದ್ರ ದಯವಿಟ್ಟು ಇಲ್ಲಿ ಬರ್ಬೇಕು. 6 ಬಾಲ್ಗೆ 6 ಸಿಕ್ಸ್ ಫೋನ್ ಪೇ ಮುಖಾಂತರ 1000 ರೂಪಾಯಿಯನ್ನ 6 ಬಾಲ್ಗೆ 6 ಸಿಕ್ಸ್ ಹೊಡೆದಂತಹ ನರೇಂದ್ರ ಅವರಿಗೆ ಸುರೇಂದ್ರನ್ ಅವರ ಕಡೆಯಿಂದ 1000 ರೂಪಾಯಿ ಬಹುಮಾನದ ಮೊತ್ತ ಘೋಷಣೆ. ಇದೀಗ ನಿಮ್ಮ ಸಮಯ 4ನೇ ಪ್ರೈಸ್ ಅನೌನ್ಸ್ಮೆಂಟ್ ಮಾಡುವ ಸಮಯ. ಕಾದು ನೋಡೋಣ. ಈ ಒಂದು ಟೂರ್ನಿಯಲ್ಲಿ ನೇಮ ವಿಚಿತ್ರವಾಗಿ ಇಟ್ಕೊಂಡಿದ್ದಂತಹ ಅರ್ಜುನ್ ರೌಡಿ ಬಾಯ್ಸ್ 4ನೇ ಬಹುಮಾನ ತಂಡದ ನಾಯಕರಾದಂತಹ ಅರ್ಜುನ್ ಅವರು ನೇಮ ವಿಚಿತ್ರವಾಗಿತ್ತು. ರೌಡಿ ಬಾಯ್ಸ್ ಹಂಗೆ ಅಗ್ರೆಸಿವ್ ಆಗಿ ಇದ್ರು, ಕಡಿಮೆ ಆಗಿಲ್ಲ ಇಲ್ಲೇನು.
ಸೂಪರ್ ಸೂಪರ್, ಹಂಗೆ ಇರ್ಲಿ ತಮ್ಮ ಜೋಶ್ ಮುಂದೆ ಹಿಂಗೆ ಕೊನೆ ಸಾಗ್ಲಿ ಅಂತ ಇಷ್ಟಪಡ್ತೀವಿ. 4ನೇ ಬಹುಮಾನ ಪಡೆದಂತಹ ರೌಡಿ ಬಾಯ್ಸ್ MSD alias ರೌಡಿ ಬಾಯ್ಸ್. ಮೂರನೇ ಬಹುಮಾನವನ್ನ ಪಡೆದಿದ್ದಾರೆ YS ತಂಡ. Congratulations. ಈ ಒಂದು ಟೂರ್ನಿ ಪರವಾಗಿ ಕಂಗ್ರಾಚುಲೇಷನ್ಸ್. ಅದೇ ರೀತಿ ಈ ಒಂದು ಟೂರ್ನಿಯಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದಂತಹ ಎಲ್ಲರೂ ಸಹ ತಂಡದ ನಾಯಕ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಕಂಗ್ರಾಚುಲೇಷನ್ಸ್. ಜೋರಾದ ಚಪ್ಪಾಳೆ, ಜೋಶ್ ಕಡಿಮೆ ಆಗೋದ್ ಬೇಡ, ಇದೇ ಜೋಶ್ ಇರ್ಲಿ. ಯಾಕೆಂತಾರೆ ನಮ್ಮ ಪ್ರಕಾಶ್ ಅವ್ರು ಹೇಳಿದ್ದಾರೆ ಮುಂದಿನ ತಿಂಗಳು ಪಂಚಾಯತಿ ಪ್ರೀಮಿಯರ್ ಲೀಗ್ ನಡೆಸ್ತಾರೆ ಅಂತ, ಇದೇ ಜೋಶ್ ಇರ್ಲಿ. ಕಂಗ್ರಾಚುಲೇಷನ್ಸ್ ಮುನಾ ಬಾಯ್ಸ್. ಎಲ್ಲ ತಂಡದ ಆಟಗಾರರಿಗೆ ಅನಂತ ಅನಂತ ಧನ್ಯವಾದಗಳು. ಗುಂಪಲ್ ಬಜರಂಗಿ ಬ್ಲಾಸ್ಟರ್ಸ್. ಕಂಗ್ರಾಚುಲೇಷನ್ಸ್. ಈ ಒಂದು ಟೂರ್ನಿಯ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿರ್ತಾರೆ ಗುಂಪಲ್ ಬಜರಂಗಿ ಬ್ಲಾಸ್ಟರ್ಸ್ ತಂಡದ ಆಟಗಾರರಿಗೆ ಅಭಿನಂದನೆಗಳು. ಕಡಿಮೆ ಆಗಬಾರ್ದು ಜೋಶು. ನಾವು ಯುವಕರು ಕಂಗ್ರಾಚುಲೇಷನ್ಸ್. ತಂಡದ ನಾಯಕರಿಗೆ ಮತ್ತು ತಂಡದ ಆಟಗಾರರಿಗೆ ಅನಂತ ಅನಂತ ಅಭಿನಂದನೆಗಳು. ಇದೇ ಜೋಶಲ್ಲಿ ಮುಂದೆ ಬನ್ನಿ ಅಂತ